ಆಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಬಿಡದಿಯ ಅನ್ನದಾತರು ಸಿಡಿದೆದ್ದಿದ್ದಾರೆ ವೀಕ್ಷಕರೇ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ನಾಳೆ ಬೃಹತ್ ರ್ಯಾಲಿಯನ್ನ ಮಾಡೋದಕ್ಕೆ ಅನ್ನದಾತರು ಮುಂದಾಗ್ತಾ ಇದ್ದಾರೆ. ನಾಳೆ ಬಿಡದಿಯ ಬಿಜಿಎಸ್ ಸರ್ಕಲ್ ಬಳಿ ರೈತರು ಬೈಕ್ ರ್ಯಾಲಿಯನ್ನ ಮಾಡಲಿಕ್ಕಿದ್ದಾರೆ. ಮೊದಲು ಬೈಕ್ ರ್ಯಾಲಿ ಮಾಡಿ ಆಮೇಲೆ ಬೃಹತ್ ಸಮಾವೇಶದಲ್ಲಿ ಸುಮಾರು 24 ಗ್ರಾಮದ ರೈತರು ಭಾಗಿ ಆಗ್ಲಿಕ್ಕಿದ್ದಾರೆ. ನೋಡಿ, ನಾಳೆ ಬಿಡದಿ ಭಾಗದ ಅನ್ನದಾತರು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ಯಾವ ರೀತಿಯ ಚಾಲೆಂಜ್ ಅಂತಂದ್ರೆ, ತಮ್ಮದೇ ಭಾಗದ ರೈತರು ಈಗ ಸರ್ಕಾರದ ಈ ಯೋಜನೆಯ ವಿರುದ್ಧ ತೊಡೆ ತಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಯೋಜನೆ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಅವ್ರಿಗೆ ಕಹಿ ಅನುಭವ ಏನಿಲ್ಲ, ಅಭಿಮಾನ ಇದೆ. ನಮ್ಮದೇ ಭಾಗದ ಮುಖ್ಯಮಂತ್ರಿಗಳು ಅಂತ. ಇದೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಇದೇ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಏನೆಲ್ಲ ಮಾತಾಡಿದ್ರು, ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರೋರು ರೈತರೇ ಅಲ್ಲ ಅಂತ ಹೇಳಿದರು. ನಾವು ಮಾಡಿಯೇ ಮಾಡ್ತೀವಿ, ಈ ಯೋಜನೆಯನ್ನ ಜಾರಿಗೆ ತಂದೇ ತರ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಹಾಗಲ್ಲ. ಈಗ ಅವರು ಮುಖ್ಯಮಂತ್ರಿಗಳು ಮುತ್ಸದ್ದಿತನವನ್ನ ತೋರಿಸಬೇಕಾಗಿದೆ. ಈ ಹಿಂದೆ ಆಡಿದ ಮಾತುಗಳನ್ನ ಪಕ್ಕಕ್ಕಿಟ್ಟು ಎಲ್ಲರನ್ನು ಸಮಚಿತ್ತದಿಂದ ನೋಡಬೇಕಾಗಿದೆ. ಪ್ರಮಾಣ ವಚನ ಸ್ವೀಕರಿಸಿದ್ದಾರಲ್ಲ, ನ್ಯಾಯಯುತವಾದದ್ದನ್ನೇ ಮಾಡುತ್ತೇನೆ ಅಂತ ಹೇಳಿ. ಸೊ ರೈತರಿಗೆ ಹಿತ ಕಾಪಾಡಬೇಕಾದಂಥ ಅನಿವಾರ್ಯತೆ ಮತ್ತು ಅಗತ್ಯತೆ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇದೆ. ಈ ಮೂಲಕ ಅವರು ಮುತ್ಸದ್ದಿತನವನ್ನ ತೋರಿಸಬೇಕಾಗಿದೆ ಮುಖ್ಯಮಂತ್ರಿಗಳು. ಬಹಳ ಮುಖ್ಯವಾಗಿ ವೀಕ್ಷಕರೇ, ರಾಜಧರ್ಮ ಪಾಲನೆಯನ್ನ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ಯಾವುದು ಲೆಕ್ಕಕ್ಕೆ ಬರಲ್ಲ. ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಒಂದೇ. ಪ್ರಜೆಗಳ ಹಿತವನ್ನ ಕಾಪಾಡಬೇಕಾಗಿರೋದು ನಮ್ಮ ದೊರೆಗಳ ಆದ್ಯ ಕರ್ತವ್ಯ ಆಗಿರೋದ್ರಿಂದ ಆ ರಾಜಧರ್ಮ ಪಾಲನೆಯನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾಡಬೇಕಾಗಿದೆ. ನೆಕ್ಸ್ಟ್